ಎಲ್ಲರಿಗೂ ನಮಸ್ಕಾರ. ಈ ಕಟಕ ರಾಶಿಯವರು ಕಳೆದ ತಿಂಗಳಲ್ಲಿ ಉತ್ತಮವಾದಂತಹ ದಿನಗಳನ್ನ ಅನುಭವಿಸಿದ್ದೀರಾ. ಈ ನವೆಂಬರ್ ತಿಂಗಳಲ್ಲಿ ಈ ಕಟಕ ರಾಶಿಯವರು ಆಲ್ಮೋಸ್ಟ್ ಒಳ್ಳೆ ದಿನಗಳನ್ನ ಅನುಭವಿಸಿದ್ದೀರಾ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಕಟಕ ರಾಶಿಯವರು ಮೊದಲೇ ಕಷ್ಟಪಟ್ಟು ದುಡಿಯುವಂತಹ ವ್ಯಕ್ತಿಗಳು. ಯಾರ ಮೇಲೂ ಕೂಡ ಈಸಿಯಾಗಿ ಡಿಪೆಂಡ್ ಆಗಲ್ಲ. ತಾವೇ ದುಡಿಬೇಕು, ತಾವೇ ತಿನ್ಬೇಕು ಅನ್ನೋ ತರನೇ ಒಳ್ಳೆ ರೀತಿಯಾದಂತಹ ಮನೋಭಾವನೆನ ಇಟ್ಕೊಂಡಿರ್ತಾರೆ. ಹಾಗೇನೆ ಈ ರಾಶಿಯವರು ಹೇಗಿರ್ತಾರೆ ಅಂದ್ರೆ ಇವ್ರಿಗೆ ಬಾಂಧವ್ಯ ಅನ್ನೋದು ತುಂಬಾ ಮುಖ್ಯವಾಗಿರುತ್ತೆ. ಆದ್ರೆ ಇವ್ರಿಗೆ ನಂಬಿಸಿ ಮೋಸ ಮಾಡೋರು ತುಂಬಾ ಜನ ಇವ್ರಿಗೆ ಕಾಯ್ಕೊಂಡು ಕೂತಿರ್ತಾರೆ. ಅಂತಹ ಕಟಕ ರಾಶಿಯವರಿಗೆ ಡಿಸೆಂಬರ್ ತಿಂಗಳು 2025ನೇ ವರ್ಷದಲ್ಲಿ ಯಾವೆಲ್ಲ ಶುಭ ಫಲಗಳು ದೊರೆಯುತ್ತೆ, ಹಾಗೇನೆ ಯಾವೆಲ್ಲ ಅಶುಭ ಫಲಗಳು ಬರುತ್ತೆ, ಈ ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ಕಟಕ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಎಲ್ಲ ಕಟಕ ರಾಶಿಯವರಿಗೂ ಕೂಡ ಶೇರ್ ಮಾಡಿ. ಈ ಕಟಕ ರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಯಾವೆಲ್ಲ ಶುಭ ಫಲಗಳು ಬರುತ್ತೆ ಅಂತ ನೋಡೋದಾದ್ರೆ, ಶುಕ್ರ ಗ್ರಹ ಈ ಕಟಕ ರಾಶಿಯವರಿಗೆ ಈ ತಿಂಗಳಲ್ಲಿ ಬಹಳ ಅಂದ್ರೆ ಬಹಳನೇ ಯೋಗಗಳನ್ನ ಕೊಡ್ತಿದ್ದಾರೆ. ಶುಕ್ರ ಗ್ರಹ ಈ ಕಟಕ ರಾಶಿಯವರಿಗೆ ಈ ತಿಂಗಳು ಯೋಗಕಾರಕನಾಗಿರೋದ್ರಿಂದ ನೀವು ಉತ್ತಮವಾದಂತಹ ದಿನಗಳನ್ನ ಈ ತಿಂಗಳಲ್ಲೂ ಕೂಡ ನೋಡಬಹುದು. ಈ ತಿಂಗಳಲ್ಲೂ ಕೂಡ ಈ ರಾಶಿಯವರಿಗೆ ಒಂದು 80% ತುಂಬಾ ಚೆನ್ನಾಗಿರುತ್ತೆ. ಇನ್ನು ಗಂಡ ಹೆಂಡತಿ ನಡುವೆ ಈ ಕಟಕ ರಾಶಿಯವರು ತುಂಬಾ ಜಗಳಗಳು, ವಾದಗಳು, ವಿವಾದಗಳು ಇದೆಲ್ಲವನ್ನು ಕೂಡ ನೋಡ್ಕೊಂಡು ಬಂದಿದ್ರಿ. ಆದ್ರೆ ಈ ತಿಂಗಳಲ್ಲಿ ಗಂಡ ಹೆಂಡತಿ ನಡುವೆ ಅನ್ಯೋನ್ಯತೆ, ಬಾಂಧವ್ಯ ಅನ್ನೋದು ಚೆನ್ನಾಗಿರುತ್ತೆ. ಎಲ್ಲಿ ಗಂಡ ಹೆಂಡತಿ ತುಂಬಾನೇ ಅನುಸರಿಸ್ಕೊಂಡು ಅನ್ಯೋನ್ಯತೆಯಿಂದ ಸಾಕ್ತಾರೋ ಆ ಕುಟುಂಬದಲ್ಲಿ ಶಾಂತಿ, ನೆಮ್ಮದಿ ಮತ್ತೆ ಹಾಗೇನೆ ಶ್ರೇಯಸ್ಸು ಕೂಡ ಇದ್ದೇ ಇರುತ್ತೆ. ಇನ್ನು ಸಂತಾನ ಭಾಗ್ಯ ಯೋಗ ಕೂಡ ಈ ಕಟಕ ರಾಶಿಯವರಿಗೆ ಈ ತಿಂಗಳಲ್ಲಿ ಇರುತ್ತೆ. ಯಾರ್ಯಾರು ಸಂತಾನಕ್ಕಾಗಿ ಅಪೇಕ್ಷೆ ಮಾಡ್ತಿದ್ದೀರೋ, ನಾನು ತುಂಬಾ ವರ್ಷಗಳಿಂದ ಮಕ್ಕಳಾಗಿಲ್ಲ ಅಂತ ಯೋಚನೆ ಮಾಡಿಕೊಂಡು ಇವಾಗ ಪ್ಲಾನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರೋ, ಅಥವಾ ಹೊಸದಾಗಿ ಮದುವೆ ಆಗಿದ್ದೀನಿ ನನಗೆ ಸಂತಾನ ಬೇಕು ಅಂತ ಅನ್ಕೊಳ್ಳೋರಿಗೆ ಖಂಡಿತವಾಗಿಯೂ ಕೂಡ ಸಂತಾನ ಭಾಗ್ಯ ಯೋಗ ಇದೆ. ಇನ್ನು ರೈತರಿಗೂ ಇದು ಕೂಡ ಅನುಕೂಲಕರವಾಗಿರುವಂತಹ ತಿಂಗಳು. ರೈತರು ತಾವು ಬೆಳೆದಿರುವಂತಹ ಬೆಳೆಗೆ ಸರಿಯಾದಂತಹ ಬೆಲೆ ಅನ್ನೋದನ್ನ ಪಡ್ಕೊಳ್ತಾರೆ. ಇದರಿಂದ ಈ ರಾಶಿಯವರಿಗೆ ತುಂಬಾ ಅನುಕೂಲಕರವಾಗಿರುತ್ತೆ. ರೈತರಿಗೆ ಇದು ಉತ್ತಮವಾದಂತಹ ಮಾಸ. ನೀವು ಬೆಳೆದಿರುವಂತಹ ಬೆಳೆಗೆ ಸರಿಯಾದ ರೀತಿಯಾದಂತಹ ಬೆಲೆ ಸಿಕ್ಕಿ ನಿಮಗೂ ಕೂಡ ಲಾಭವಾಗುತ್ತೆ. ಇನ್ನು ನಿಮ್ಮ ಮಕ್ಕಳಿಗೂ ಕೂಡ ಒಳ್ಳೆಯದಾಗತ್ತೆ. ಈ ಕಟಕ ರಾಶಿಯವರ ಮಕ್ಕಳಿಗೆ ಅವರ ವಿದ್ಯಾಭ್ಯಾಸದಲ್ಲಾಗಿರಬಹುದು, ಅವರ ಬೆಳವಣಿಗೆಯಲ್ಲಾಗಿರಬಹುದು ಉತ್ತಮವಾದಂತಹ ಪ್ರಗತಿ ಅನ್ನೋದನ್ನ ಕಾಣ್ತಾರೆ. ಇನ್ನು ಈ ರಾಶಿಯವರೇನಾದರೂ ವಿದೇಶಕ್ಕೆ ಟ್ರಿಪ್ ಮಾಡಬೇಕು ಅಂತ ಅನ್ಕೊಂಡಿದ್ರು ಕೂಡ ಆಗುತ್ತೆ, ಅಥವಾ ವಿದೇಶದಲ್ಲಿ ಹೋಗಿ ನಾನು ಒಳ್ಳೆ ವ್ಯಾಸಂಗ ಮಾಡಬೇಕು ಅಂತ ಅನ್ಕೊಂಡಿದ್ರು ಕೂಡ ಆಗುತ್ತೆ, ಇಲ್ಲ ಅಂದರೆ ಉದ್ಯೋಗ ಪಡ್ಕೊಬೇಕು ಅಂತ ಅನ್ಕೊಂಡಿದ್ರು ಕೂಡ ಹಾಗೆ ಆಗುತ್ತೆ. ಒಟ್ಟಾರೆಯಾಗಿ ಪ್ರಯಾಣದ ಯೋಗ ಅನ್ನೋದು ಈ ತಿಂಗಳಲ್ಲಿ ಕಾಣಸಿಗುತ್ತೆ. ಇನ್ನು ಶತ್ರುವಿನಿಂದ ನೀವು ಜಯನ ಸಾಧಿಸ್ತೀರಾ. ಈ ವರ್ಷ ಕೊನೆಯ ಹಂತಕ್ಕೆ ಬಂದಿದ್ದೀರಾ. ಕೊನೆಯ ತಿಂಗಳಲ್ಲಿ ನೀವು ಇದ್ದೀರಾ. ನಿಮ್ಮ ಶತ್ರುಗಳಿಂದ ನೀವು ಜಯ ಸಾಧಿಸ್ತೀರಾ ಅಂದರೆ ತುಂಬ ಖುಷಿ ವಿಷಯನೇ ಅಲ್ವಾ. ಶತ್ರುಗಳು ಅವರಿಂದ ಅವರೇನೆ ದೂರ ಆಗ್ತಾರೆ. ಅವರಿಂದ ಏನಾದರೂ ತೊಂದರೆ ಆಗ್ತಿದ್ರೆ ಅವರ ಮುಖಾಂತರನೇ ನೀವು ಒಳ್ಳೆ ಜಯ ಅನ್ನೋದನ್ನ ಪಡ್ಕೊಳ್ತೀರಾ. ಇನ್ನು ಕೋರ್ಟು ಕಚೇರಿ ವಿಷಯದಲ್ಲಿ ನಿಮಗೆ ಲಾಭವಿರುತ್ತೆ ಮತ್ತೆ ಜೊತೆಗೆ ಯಶಸ್ಸು ಕೂಡ ಇರುತ್ತೆ. ಕೋರ್ಟು ಕಚೇರಿ ವಿಷಯದಲ್ಲಿ ಪಿತ್ರಾರ್ಜಿತ ಆಸ್ತಿ ನಡೀತಿದ್ಯಾ, ಅಥವಾ ಏನೇ ಒಂದು ವ್ಯವಹಾರದ ಸಲುವಾಗಿ ಕೋರ್ಟು ಕಚೇರಿ ಅಂತ ಅಲ್ದು ಸಾಕಾಗಿದ್ಯಾ, ಈ ತಿಂಗಳಲ್ಲಿ ನೀವು ಅದಕ್ಕೆ ಫುಲ್ ಸ್ಟಾಪ್ ಇಟ್ಕೊಬಹುದು ಅಂತಾನೆ ಹೇಳ್ತೀನಿ. ಇನ್ನು ಉದ್ಯೋಗ ಭಾಗ್ಯ ಕೂಡ ನಿಮ್ಮದಾಗುತ್ತೆ. ನೀವೇನಾದರೂ ಒಳ್ಳೆ ಉದ್ಯೋಗ ಬೇಕು ಅಂತ ಹುಡುಕ್ತಿದ್ರೆ, ಅಥವಾ ಆಲ್ರೆಡಿ ಒಂದು ಕೆಲಸ ಮಾಡ್ತಿದ್ದೀನಿ, ಈ ಕೆಲಸ ಮಾಡೋಕೆ ನಂಗೆ ಇಷ್ಟ ಇಲ್ಲ, ಬೇರೆ ಕಡೆ ಒಳ್ಳೆ ಉದ್ಯೋಗನ ಪಡ್ಕೊಬೇಕು ಅಂತ ಅನ್ಕೋತಿದ್ರು ಕೂಡ ಖಂಡಿತವಾಗಿಯೂ ಕೂಡ ಉದ್ಯೋಗ ಭಾಗ್ಯ ಯೋಗ ಇರೋದ್ರಿಂದ ನಿಮಗೆ ಉತ್ತಮವಾದಂತಹ ಉದ್ಯೋಗ ಸಿಗುತ್ತೆ. ನೀವು ಸ್ವಲ್ಪ ಎಫರ್ಟ್ ಹಾಕಿ ಆ ಕೆಲಸಗಳನ್ನ ಹುಡ್ಕೊಬೇಕಾಗತ್ತೆ. ಇನ್ನು ರಾಜಕೀಯದವರಿಗೂ ಕೂಡ ಲಾಭ ಇರುತ್ತೆ. ಯಾರ್ಯಾರು ಸರ್ಕಾರ ಸೇವೆ ಮಾಡ್ತಿದ್ದೀರೋ, ಹಾಗೇನೆ ಯಾರ್ಯಾರು ರಾಜಕೀಯದಲ್ಲಿ ತೊಡ್ಕೊಂಡಿದ್ದೀರೋ ಅವರು ಅನ್ಕೊಂಡಿರುವಂತೆ ಮಿನಿಸ್ಟ್ರುಗಳಾಗಬಹುದು. ಜೊತೆಗೆ ರಾಜಕೀಯದಲ್ಲೂ ಕೂಡ ಉತ್ತಮ ಹೆಸರನ್ನು ನೀವು ಸಂಪಾದನೆ ಮಾಡಬಹುದು. ಇನ್ನು ಸರ್ಕಾರಿ ಕೆಲಸ ಯಾರ್ಯಾರು ಮಾಡ್ತಿದ್ದೀರೋ ಅವ್ರು ಎಲ್ಲರಿಗೂ ಕೂಡ ನೀವು ಅಂದ್ಕೊಂಡಿರೋ ಥರನೇ ಆಗುತ್ತೆ.
ಒಳ್ಳೆ ಸ್ಯಾಲ್ರಿ ಸಿಗಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಸ್ಯಾಲ್ರಿ ಸಿಗುತ್ತೆ. ಜೊತೆಗೆ ಆ ಕೆಲಸದಲ್ಲಿ ನಿಮಗೆ ಪ್ರಮೋಷನ್ ಆಗಬೇಕು ಅಂತ ಏನಾದರೂ ಅಂದ್ಕೊಂಡು ಅದ್ರ ಬಗ್ಗೆ ನೀವು ಗಮನನ ವಹಿಸ್ತಿದ್ರೆ ಪ್ರಮೋಷನ್ ಕೂಡ ಸಿಗುತ್ತೆ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ರಾಜಕೀಯ ರಂಗದಲ್ಲಿ, ಸರ್ಕಾರಿ ಕೆಲಸದಲ್ಲಿ ಈ ಕಟಕ ರಾಶಿಯವರಿಗೆ ಒಳ್ಳೆಯ ಯಶಸ್ಸು ಮತ್ತು ಒಳ್ಳೆಯ ದಿನಗಳು, ಲಾಭಗಳು ಆರಂಭವಾಗುತ್ತೆ. ಇನ್ನು ಸತ್ಯ ಧರ್ಮದಿಂದ ಮಾತ್ರ ನಿಮಗೆ ಯೋಗ ಬರುತ್ತೆ. ಈ ಕಟಕ ರಾಶಿಯವರಿಗೆ ಈ ತಿಂಗಳು ಹೇಗಿದೆ ಅಂದರೆ, ನೀವು ದರ್ಪ ಅಹಂಕಾರನ ತೋರಿಸಿದ್ರಿ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಇರುವಂತಹ ಶುಭ ಫಲಗಳು ಕೂಡ ಕಡಿಮೆ ಆಗಿಬಿಡುತ್ತೆ. ಹಾಗಾಗಿ ನೀವು ದೇವರ ಮೊರೆ ಹೋಗಿ ಸತ್ಯ, ಧರ್ಮ, ನ್ಯಾಯ, ನಿಷ್ಠೆ ಅನ್ನೋ ಥರನೇ ನೀವು ಸಂಪಾದನೆ ಮಾಡಬೇಕಾಗತ್ತೆ. ಅನ್ಯ ಮಾರ್ಗದಿಂದ ಯಾವುದೇ ಕಾರಣಕ್ಕೂ ಕೂಡ ಹಣನ ಸಂಪಾದನೆ ಮಾಡೋಕ್ಕೆ ಹೋಗಬೇಡಿ. ಇದರಿಂದ ನೀವು ಸಂಪಾದನೆ ಮಾಡಿರುವಂತಹ ಹಣನೂ ಕೂಡ ವ್ಯಯ ಆಗಿಬಿಡುತ್ತೆ. ಇನ್ನು ಈ ರಾಶಿಯವರು ಏನೇನು ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಅಂತ ನೋಡೋದಾದರೆ, ರಾಹುವಿನಿಂದ ನಿಮ್ಮ ಕೆಲಸಕ್ಕೆ ಬ್ರೇಕ್ ಹಾಕ್ತಾರೆ, ಹುಷಾರ್. ನನ್ನ ಟೈಮ್ ಚೆನ್ನಾಗಿದೆ ಅಂತ ಹೇಳಿ ನೀವು ತುಂಬ ಸ್ಪೀಡಾಗಿ ಹೋಗ್ತಿರ್ತೀರಾ, ಹಿಂದೆ ಮುಂದೆ ನೋಡೋದೇ ಇಲ್ಲ. ಹಾಗೆಯೇ ಯಾವುದ್ರ ಬಗ್ಗೆನೂ ಕೂಡ ನೀವು ಯೋಚನೆನೂ ಮಾಡಲ್ಲ, ಅಷ್ಟು ಸ್ಪೀಡಾಗಿ ಹೋಗ್ತಿರ್ತೀರಾ. ರಾಹು ಹೇಗೆ ಅಂದರೆ ತುಂಬ ನಿಮಗೆ ಒಳ್ಳೆಯ ಯೋಗಗಳನ್ನ ಕೊಡ್ತಾನೆ ಇರ್ತಿರ್ತಾರೆ. ಕೊಡ್ತಾನೆ ನಿಮಗೆ ಸಡನ್ನಾಗಿ ಬ್ರೇಕ್ ಹಾಕ್ತಾರೆ. ಸಡನ್ನಾಗಿ ಕೊಟ್ಟಿರೋ ಎಲ್ಲ ಯೋಗಗಳನ್ನು ಕೂಡ ಕಿತ್ಕೊಂಡ್ಬಿಡ್ತಾರೆ. ಹಾಗಾಗಿ ನೀವು ಎಷ್ಟು ವಿವೇಚನೆಯಿಂದ, ಎಷ್ಟು ಒಳ್ಳೆ ಥರ ಆಲೋಚನೆ ಮಾಡಿ, ಎಷ್ಟು ನಿಧಾನವಾಗಿ ನಿರ್ಧಾರನ ತಗೋತೀರೋ ಅಷ್ಟು ಒಳ್ಳೆಯದಾಗತ್ತೆ. ಇಲ್ಲ ಅಂದರೆ ನಿಮ್ಮ ಕೆಲಸಗಳಿಗೆ ವಿಘ್ನ ಆಗ್ತಾರೆ ರಾಹು, ಹುಷಾರ್. ಇನ್ನು ಶನಿಯಿಂದ ಪಿತ್ರಾರ್ಜಿತ ಆಸ್ತಿಯಲ್ಲಿ ಮೋಸವಾಗುತ್ತೆ. ನಿಮಗೆ ಬರಬೇಕಾಗಿರುವಂತಹ ಪಿತ್ರಾರ್ಜಿತ ಆಸ್ತಿ ಬರೋದಿಲ್ಲ. ಕೋರ್ಟು ಕಚೇರಿಲಿ ಅಲ್ದಾಡ್ತಿರ್ತೀರ, ಕೋರ್ಟು ಕಚೇರಿ ಆ ವಿಷಯಗಳಲ್ಲಿ ಜಯ ಸಿಗುತ್ತೆ. ಆದರೆ ಅದರಲ್ಲೂ ಕೂಡ ನಿಮಗೆ ಮೋಸ ಮಾಡ್ತಾರೆ. ನಿಮ್ಮ ಅಣ್ಣ ತಮ್ಮಂದಿರೇ ಆಗಿರಬಹುದು, ನಿಮ್ಮ ಬಂಧುಗಳೇ ಆಗಿರಬಹುದು, ನಿಮ್ಮ ಸಂಬಂಧಿಕರೇ ಆಗಿರಬಹುದು, ನಿಮ್ಮ ಒಡ ಹುಟ್ಟಿದವರೇ ಆಗಿರಬಹುದು. ಅವರು ನಿಮಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಮೋಸ ಮಾಡ್ತಾರೆ. ಇದ್ರ ಬಗ್ಗೆ ನೀವು ಹೆಚ್ಚಿನ ನಿಗಾ ವಹಿಸಿ ಪಿತ್ರಾರ್ಜಿತ ಆಸ್ತಿ ಬಗ್ಗೆ ಮಾತಾಡ್ತಿದ್ರೆ ನಿಮ್ಮ ಮನೆಗಳಲ್ಲಿ ಇದು ಒಳ್ಳೆ ಟೈಮ್ ಅಲ್ಲ. ಇನ್ನೂ ಡಿಮೋಟಿವೇಟ್ ಆಗಬೇಡಿ. ನಿಮಗೆ ಎಲ್ಲವೂ ಕೂಡ ಒಳ್ಳೆ ಸಮಯನೇ ಇದು. ಆದರೆ ನಿಮ್ಮನ್ನು ನೀವು ಡಿಮೋಟಿವೇಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನನ್ನ ಕೈಲಾಗತ್ತಾ, ನಾನು ಮಾಡ್ತೀನಾ ಅನ್ನೋ ಥರ ಯಾವುದೇ ಕಾರಣಕ್ಕೂ ಕೂಡ ಇಟ್ಕೊಳ್ಳೋಕೆ ಹೋಗಬೇಡಿ. ನನ್ನ ಕೈಲಾಗತ್ತೆ, ನಾನು ಮಾಡ್ತೀನಿ ಅನ್ನೋ ಥರ ಇಟ್ಕೊಂಡ್ರೆ ಖಂಡಿತವಾಗಿಯೂ ಕೆಲಸ ಆಗೇ ಆಗುತ್ತೆ. ಇನ್ನು ಗೊಂದಲಗಳನ್ನ ನೀವು ಇಟ್ಕೊಬೇಡಿ. ಗೊಂದಲಗಳು ಈ ತಿಂಗಳಲ್ಲಿ ಬರುತ್ತೆ ಸಾಮಾನ್ಯವಾಗಿ, ಆದರೆ ಗೊಂದಲಗಳನ್ನ ನೀವು ಪಡಬೇಡಿ. ಇನ್ನು ಆತುರತೆ ಅನ್ನೋದನ್ನು ನೀವು ಪಡೋಕ್ಕೆ ಹೋಗಬೇಡಿ. ಪಾಸಿಟಿವ್ ಆಗಿರಿ. ಮೊದಲೇ ಹೇಳ್ದಾಗಿ ನೀವು ತುಂಬ ಸ್ಪೀಡಾಗಿ ಹೋಗಬೇಡಿ. ಆತರವಾಗಿ ನೀವೆಷ್ಟು ತಾಳ್ಮೆಯಿಂದ ಇರ್ತೀರೋ ಅಷ್ಟು ಒಳಿತಾಗುತ್ತೆ. ನಿಧಾನವಾಗಿ ಯೋಚನೆ ಮಾಡಿ, ನಿಧಾನವಾಗಿ ನಿರ್ಧಾರ ತಗೊಳ್ಳಿ. ಇನ್ನು ಏನೇನು ಪರಿಹಾರ ಮಾಡಬೇಕು ಅಂತ ನೋಡೋದಾದರೆ, ಶನಿ ಶಾಂತಿಗಾಗಿ ಹನುಮಾನ್ ಚಾಲೀಸನ ಆರಾಧನೆ ಮಾಡ್ಕೊಳ್ಳಿ. ಇನ್ನು ರಾಹುವಿನ ಶಾಂತಿ ಮಾಡ್ಕೊಬೇಕಂದ್ರೆ ರಾಹುವಿನ ಆರಾಧನೆ ಮಾಡಿ ದುರ್ಗಾದೇವಿಯನ್ನ ಮಂತ್ರನ ಪಠಿಸ್ಕೊಳ್ಳಿ. ಇಷ್ಟು ಕೆಲಸನ ಮಾಡಿದ್ರೆ ನಿಮಗಿರುವಂತಹ ಶುಭ ಫಲಗಳು ಕಡಿಮೆ ಆಗುತ್ತೆ, ಶುಭ ಫಲಗಳು ಹೆಚ್ಚಾಗುತ್ತೆ. ನೋಡಿದ್ರಲ್ಲ ಈ ಕಟಕ ರಾಶಿಯವರಿಗೆ ಈ ತಿಂಗಳು ಹೇಗಿತ್ತು ಅಂತ. ನಿಮ್ಮದು ಕೂಡ ಕಟಕ ರಾಶಿನ? ಹಾಗಿದ್ರೆ ತಪ್ಪದೇ ಈಗಲೇ ದುರ್ಗಾದೇವಿ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.